ಟೇಸ್ಟ್ ಅಲ್ಲಿ ನಂಬರ್ 1 ಇದು. ಮಾರ್ಕೆಟಿಂಗ್ ಪ್ರೈಸ್ ಅಲ್ಲಿ ಸರ್ ಯಾವುದು ಇದು ಹೈಕ್ ಆಗಿರ್ತದೆ ಯಾವಾಗ್ಲೂ, ಇದು ರೈಸೇ. ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಅದು 50 ರೂಪಾಯಿ ಇದ್ರೆ 100 ರೂಪಾಯಿ ಇದ್ದೇ ಇರ್ತದೆ. ಆ ಥರ 20 kg 23 kg ಬಿಡಿಸ್ಬೋದು. ಹೌದೌದು, ಯಾರಾದ್ರೂ ಬೇಕಾದ್ರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀರಿ. ಒಬ್ಬರಿಂದ ಒಬ್ಬರು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ಬ್ರೀಡಲ್ಲಿ ಪ್ಯೂರ್ ಬ್ರೀಡ್ ಮಾಡೋಕ್ಕಾಗಲ್ಲ ನಾವು ನಾಟಿಯಲ್ಲಿ. ಒಂದೊಂದು 2 ಕಾಯಿ ಬರುತ್ತೆ, ಒಂದೊಂದು ಲೆಂತ್ ಬರುತ್ತೆ, ಒಂದೊಂದು ಚಿಕ್ಕದು ಬರುತ್ತೆ. ಆ ಥರ ಮಿಕ್ಸಿಂಗ್ ಇರ್ತದೆ. ಸ್ವಲ್ಪ ಒಂದು 100 ರೂಪಾಯಿ ಇರುತ್ತೆ. ಒಳ್ಳೆ ಬೆಲೆ ಅಂದರೆ ಮೊನ್ನೆ ಏಪ್ರಿಲ್ ಮೇ ಎಲ್ಲ 500 ರೂಪಾಯಿ ಗಂಟೆ. ಮತ್ತೊಂದು ಕೃಷಿ ಅದ್ಭುತವಾದ ವಿಡಿಯೋ ಅಂತ ಹೇಳ್ಬೋದು. ಅದ್ಭುತವಾದ ವಿಡಿಯೋ ಅನ್ನೋದ್ರಲ್ಲೂ ಸುಮಾರು ಕಾರಣ ಇದೆ. ಯಾಕೆಂದರೆ ಒಬ್ಬ ಸಕ್ಸಸ್ಫುಲ್ ಫಾರ್ಮರ್ನ ಮೀಟ್ ಮಾಡೋದು ಮತ್ತು ಅದರಲ್ಲಿ ವಿವರಗಳನ್ನು ನಮ್ಮ ಆದಷ್ಟು ಕೃಷಿಕರಿಗೆ, ಹೊಸ ಕೃಷಿಕರು, ಯುವ ಕೃಷಿಕರಿಗೆ ಅದರಲ್ಲೂ ಗೊತ್ತಿಲ್ಲದವ್ರಿಗೆ ತಿಳಿಸ್ಕೊಳ್ಳೋದು ನಮಗೆ ಕೃಷಿಯ ವಿಚಾರ ಅಂತಲೇ ಹೇಳ್ಬೋದು. ಈಗ ನೋಡ್ಬೋದು, ಸಾಮಾನ್ಯವಾಗಿ ಎಲ್ಲ ಕೃಷಿನಲ್ಲಿ ಎಲ್ಲ ಬೆಳೆಗಳಲ್ಲೂ ಸಾಮಾನ್ಯ ಗೊತ್ತಿರುತ್ತೆ. ಅಂದರೆ ಎಲ್ಲ ಮಾರ್ಕೆಟಲ್ಲಿ ಹೆಚ್ಚಿನ ಜನ ನೋಡಿರ್ತಾರೆ. ಅಂದರೆ ಈ ಕೃಷಿನ ತುಂಬ ಜನಕ್ಕೆ ಗೊತ್ತಿರಲ್ಲ. ಅಂಥ ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಡ್ತಾನೆ. ಸಾಮಾನ್ಯ ನಿಮ್ಗೆ ಗೊತ್ತಿರ್ಬೋದು, ಈ ಬಟಾಣಿ ಕೃಷಿನಲ್ಲಿ ಇದು ಫಂಕ್ಷನ್ಗಳೆಲ್ಲ ಹಾಗೆ ಹೀಗೆ ಅಂತ ನಿಮಗೆ ಗೊತ್ತಿರ್ಬೋದು. ಬಟಾಣಿನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅದೆಲ್ಲ ನೆಕ್ಸ್ಟ್ ಸೆಕೆಂಡ್ರಿ. ಮತ್ತು ಫಸ್ಟು ಕೃಷಿಯ ಬಗ್ಗೆ ವಿಚಾರಣೆ ಮಾಡಬೇಕಾದ್ರೆ ಯುವ ಕೃಷಿಕರಾಗಿರ್ತಕ್ಕಂಥ ಸಂಪತ್ ಕುಮಾರ್ ಸರ್ ಅಂತ ಇದ್ದಾರೆ, ಯಂಗ್ ಫಾರ್ಮರು. ಮತ್ತು ಯಂಗ್ ಫಾರ್ಮರ್ಸು ಕೃಷಿಗೆ ಬರಬೇಕು ಅಂತ ಹೇಳ್ತಾರಲ್ವ, ಆ ಕೃಷಿಗೆ ಬಂದಿದ್ದಾರೆ ಮತ್ತು ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡಿದ್ದಾರೆ. ಸುಮಾರು ನಿಮಗೆ ಕಾಣಿಸ್ಬೋದು, ನಾನು 6 ಅಡಿ ಇದ್ದೀನಿ, 6 ರಿಂದ 7 ಅಡಿ ಮೇಲೆ ಹೋಗಿದೆ ಬೆಳೆ. ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನಮಗೆ ಸರ್ ಸಂಪತ್ ಕುಮಾರ್ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಈ ಕೃಷಿನಲ್ಲಿ ನಮ್ಮ ವೀಕ್ಷಕರಿಗೆ ಆದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಯಾಕೆಂದರೆ ಬಟಾಣಿ ಕೃಷಿ ಬಗ್ಗೆ ನನಗೆ ಸುಮಾರು ಜನ ಕಾಲ್ ಮಾಡ್ತಾ ಇರ್ತಾರೆ. ಈ ಬಿತ್ತನೆ ವೆರೈಟಿ ಬಗ್ಗೆನೇ ಸುಮಾರು ಕನ್ಫ್ಯೂಸು. ಆಮೇಲೆ ಈ 5 ರಿಂದ 10 ವರ್ಷ ಹಿಂದ್ಗಡೆ ಈ ಕೃಷಿ ಮಾಡ್ತಿದ್ದ ರೀತಿನೇ ಬೇರೆ ಇತ್ತು. ಆಗ ತುಂಬ ಕಷ್ಟ ಆಯಿತು, ಈಗ ತುಂಬ ಈಸಿ ಅಂತ ಕೇಳ್ಕೊಟ್ಟೆ. ಇವ್ರ ಬಗ್ಗೆ ವಿವರಣೆ ಕೊಡಿ ಸರ್, ಹೇಗೆ ಏನು ಅಂತ. ಪ್ರಾರಂಭದಿಂದ ಹೋಗೋಣ ಸರ್. ಈಗ ಎಲ್ಲ ಬೀಜದಿಂದ ಹೋಗೋಣ ಅಂತ ಮಲ್ಚಿಂಗ್ ಮಾಡ್ತಾರೆ. ಮಲ್ಚಿಂಗ್ ಯಾಕೆ ಮಾಡಿಲ್ಲ, ಆಮೇಲೆ ಮಣ್ಣಿಗೆ ಏನೇನು ಹಾಕಿದ್ರೆ ಅದ್ರ ಬಗ್ಗೆ ನೀವು ತಿಳಿಸ್ಕೊಡಿ ಸರ್. ಫಸ್ಟ್ ಬಂದು ಬೀಜದ ಬಗ್ಗೆ ಹೇಳೋಣ. ಇದರಲ್ಲಿ 2 ವೆರೈಟಿ ಐತೆ. ಒಂದು ನಾಟಿ, ಒಂದು ಹೈಬ್ರಿಡ್ ಅಂತೇಳಿ. ಹೈಬ್ರಿಡ್ಗೆ ಏನು ಅಂತ ಇದು ಬರಲ್ಲ, ಈ ಗೂಟ ಹಾಕೋದು, ಈ ಟೈನ್ ಎಳೆಯೋದು ಆ ಥರ ಏನು ಮಾಡಬೇಕಾಗಿಲ್ಲ. ಹಂಗೆ ಡೈರೆಕ್ಟಾಗಿ ಮೇಲೆ ಇರುತ್ತೆ. ಡೈರೆಕ್ಟ್ ಮೇಲೆ ಇರುತ್ತೆ. ಬೇಕಂದರೆ ಯಾವುದೋ ಚಿಕ್ಕ ಗೂಟ ಹಾಕಿ ಮಾಡ್ಕೊಳ್ಬೋದು. ಈಗಲೇ ಸಾಕಷ್ಟು ಜನ ಬೆಳೆದಿರೋಂಥವ್ರು ಸಾಕಷ್ಟು ವಿಡಿಯೋಗಳೆಲ್ಲ ಮಾಡವ್ರೆ. ಈ ನಾಟಿ ಬಟಾಣಿ ಏನಂದ್ರೆ ರೈತರ ಹತ್ರ ಯಾರು ಚೆನ್ನಾಗಿ ಬೆಳೆದಿರ್ತಾರೆ, ಯಾವ್ದು ಕ್ವಾಲಿಟಿ ಚೆನ್ನಾಗಿ ಬಂದಿರ್ತದೋ ಅದನ್ನ ನೋಡಿ ಬೀಜ ತಗೊಬೇಕು. ಅಂಗಡಿನಲ್ಲಿ ಸಿಗೋದು ಇದು ಸಿಗಲ್ಲ. ಇದು ನಾಟಿ ಬೀಜ. ಇನ್ನು ಹೈಬ್ರಿಡ್ ಬಂದು ಸುಮಾರು ಕಂಪ್ನಿದೆಲ್ಲ ಐತೆ ಸರ್. ಬರೋದ್ರಲ್ಲಿ ಸರ್ ಯಾವುದು ಬೆಟ್ರು, ಯಾವುದು? ಹೈಬ್ರಿಡಲ್ಲೇ ಅಡ್ವಾಂಟಾ ಕಂಪ್ನಿದು ಐತೆ, G10 ಅಂತೇಳಿ. ಮತ್ತು ನ್ಯೂಜಿಲ್ಯಾಂಡ್ ಕಂಪ್ನಿದು ಒಂದು ಐತೆ. ಈ ಥರ ಹೈಬ್ರಿಡ್ದು ವೆರೈಟೀಸ್ ಐತೆ. ಅದು ಈಲ್ಡ್ ಜಾಸ್ತಿ ಬರುತ್ತೆ, ಮತ್ತು ಇದು ಆಗುತ್ತೆ, ಮೇಂಟೆನೆನ್ಸ್ ಕಡಿಮೆನೇ ಅದಕ್ಕೆ. ಬಟ್ ರೇಟ್ ಕಡಿಮೆ. ಅದು ರೋಗಗಳ ವಿಚಾರದಲ್ಲಿ ಯಾವುದು ತಡೆಯುತ್ತೆ ಸರ್, ಯಾವ್ದು ಪರವಾಗಿಲ್ಲ ಓಕೆ ರೈತರಿಗೆ ಅಂತ? ಎರಡು ಈಕ್ವಲ್ ಸರ್. ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಎರಡೂ. ರೋಗಗಳು ಎಲ್ಲದಕ್ಕೂ ಈಕ್ವಲ್ ಆಗಿ ಬರುತ್ತೆ. ಈಗ ನಾಟಿ ಬಟಾಣಿ ಅಂದ್ರೆ ನನ್ನ ಪ್ರಕಾರ ಇದು ಉದ್ದ ಕಡಿಮೆ ಬರುತ್ತಲ್ವಾ? ಹೌದೌದು. ಹೈಬ್ರಿಡ್ ಬಟಾಣಿ ಅಂದ್ರೆ ಈಗ ನಾವು ಊಟಿ ಬಟಾಣಿ ಅಂದ್ರೆ ಸುಮಾರು 3 ಇಂಚು 4 ಇಂಚು 4 ಇಂಚು 10 ಬೀಜ ಆ ಥರ ಇರುತ್ತೆ. ಇದರಲ್ಲಿ 5 ರಿಂದ 6 ಬೀಜ, 7 ಬೀಜ ಅಲ್ಲಿ ಲಾಸ್ಟ್. ಇದು ಮಾರ್ಕೆಟ್ ಅಲ್ಲಿ ಟೇಸ್ಟ್ ಅಲ್ಲಿ ಇದು ನಂಬರ್ 1 ಇದು. ಮಾರ್ಕೆಟಿಂಗ್ ಪ್ರೈಸ್ ಅಲ್ಲಿ ಸರ್ ಯಾವುದು? ಇದು ಹೈಕ್ ಆಗಿರ್ತದೆ ಯಾವಾಗ್ಲೂ, ಇದು ರೈಸೇ. ಇದಕ್ಕೆ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಅದು 50 ರೂಪಾಯಿ ಇದ್ರೆ 100 ರೂಪಾಯಿ ಇದ್ದೇ ಇರ್ತದೆ. ಆ ಥರ ಅದಕ್ಕೆ ರೇಟ್ ವೇರಿಯೇಷನ್ ಐತೆ. ಸರಿ ಸರ್, ಬೀಜದ ಬಗ್ಗೆ ಹೇಳಿದ್ರೆ ಈಗ ಮಣ್ಣಿಗೆ ಯಾವ ಥರ ಮಾಡ್ಕೊಂಡಿದ್ರೆ ಬೆಡ್ ಪ್ರಿಪ್ರೇಷನ್ ಮಾಡೋದಕ್ಕೆ ಮುಂಚೆ ಮೈಕ್ರೋನ್ಯೂಟ್ರಿಯೆಂಟ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಯಾವ ರೀತಿ ಅಂತ? ಏನಿಲ್ಲ ಸರ್, ನಾಟಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ 2 ಮಿಕ್ಸ್ ಮಾಡಿ. 2 ಮಿಕ್ಸ್ ಮಾಡಿರೋದು. 2 ಮಿಕ್ಸ್ ಮಾಡಿ ಹಾಕಿದ್ರೆ ನಾವು ಬರೀ ನಾಟಿ ಗೊಬ್ಬರ ಹಾಕಕ್ಕೆ ಹೋಗಿಲ್ಲ. ಬಟ್ ಆದರೆ ಕೋಳಿ ಗೊಬ್ಬರ ಮಾತ್ರನೇ ಹಾಕಿರೋದು. ಅದು ಹಾಕಬೇಕು. ಮತ್ತು ಅಮೃತ್ ಕಂಪ್ನಿದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಐತೆ. ಅಂದರೆ ಸಾಯಿಲ್ಗೆ ಅಪ್ಲಿಕೇಶನ್ ಮಾಡಿರೋದು ಅಥವಾ ನೀರಲ್ಲಿ? ಇಲ್ಲ, ಸಾಯಿಲ್ಗೆ ಹಾಕುವಂಥದ್ದು. ಅಮೃತ್ ಕಂಪ್ನಿದ ಕೆಲವೊಂದು ಇದೈತೆ ಮುಟ್ಟೆ ಗೊಬ್ಬರಗಳು. ಇಲ್ಲ ಲಿಕ್ವಿಡ್ ಫರ್ಟಿಲೈಸರ್ ಅಲ್ಲ, ಮಾಮೂಲಿ ಈ ಗ್ರಾನ್ಯುವಲ್ಸ್. ಅದೊಂದು 4 ಮೂಟೆ ಹಾಕಿದ್ದೀವಿ ನಾವು. ಆದಷ್ಟು ಕಡಿಮೆ ಮೇಂಟೆನೆನ್ಸ್ ಆಗಿ ಮಾಡಿರೋಂಥದ್ದು ಸರ್. ಈಗ ನನ್ನ ಪ್ರಕಾರ ಅನುಭವದ ಪ್ರಕಾರ ಹೇಳ್ತೀನಿ, ಬಟಾಣಿ ಬೇರುಗಳು ತುಂಬಾ ದೂರ ಹೋಗೋದಿಲ್ಲ. ಗೊಬ್ಬರ ಬೈಲಲ್ಲಿ ಹಾಕಿದ್ರೆ ಅಥವಾ ಬರೀ ಬೆಡ್ಡಿಗೆ ಮಾತ್ರ ಹಾಕಿರೋದು ನಾವು. ಬೆಡ್ಡಿಗೆ ಮಾತ್ರ ಹಾಕಿರೋದು. ಅದೊಂದು ಮುಖ್ಯ ಇದರಲ್ಲಿ, ಯಾಕೆಂದ್ರೆ ಬೇರೆ ಬೆಳೆಗಳ ತರ ಉದ್ದ ಹೋಗೋದಿಲ್ಲ. ಹೌದು ಸರ್. ಆಮೇಲೆ ನಾಟಿ ಮಾಡೋದಕ್ಕೆ ಬೆಡ್ ಮೇಲೆ ಬೀಜನ ಯಾವ ರೀತಿ ನಾಟಿ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತೀರಾ ಸರ್? ಎಷ್ಟು ಲೈನ್ ನಾಟಿ ಮಾಡಿದ್ದೀರಾ, ಹೇಗೆ ಅಂತರ ಬೀಜದಿಂದ ಬೀಜಕ್ಕೆ ಅಂತರ? ಗಿಡದಿಂದ ಗಿಡಕ್ಕೆ 5 ಅಡಿ, ಬೆಡ್ 5 ಅಡಿ, ಸಾಲಿಂದ ಸಾಲಿಗೆ 5 ಅಡಿ. ಬೀಜ 4 ಇಂಚಿಗೆ ಒಂದೊಂದು ಬೀಜ.
4 ಇಂಚಿಗೆ ಒಂದು ಬೀಜ. ಒಂದು ಬೀಜ. ಸಿಂಗಲ್ ಲೈನ್ ಅಥವಾ ಡಬಲ್ ಲೈನ್ ಮಾಡಿದ್ರೆ? ಸಿಂಗಲ್ ಲೈನ್ ಮಾಡಿದ್ದೀರಿ ನಾವು. ಮೊದಲೆಲ್ಲ ನಾನು ಹಳೆ ಕಾಲದಾಗ ಡಬಲ್ ಲೈನ್ ಮಾಡ್ತಾಯಿದ್ರು. ಆಗೆಲ್ಲ ನಾನು ಕಟ್ಟೋ ನೀರು ಇದ್ದಿದ್ದು. ಆವಾಗ ಅವರು ಡಬಲ್ ಲೈನ್ ಮಾಡಿಬಿಟ್ಟು ಇದು ಮುಳ್ಳು ಬರ್ತದಲ್ಲ, ಬೇಲಿ ರಟಾಣಿ ಗಿಡ ಅಂತಾರೆ, ಬೇಲಿ ಮುಳ್ಳು ಅಂತಾರೆ, ಈ ಥರ ಎಲ್ಲ. ನಾನು ಅದೇ ವಿಚಾರಕ್ಕೆ ಬರ್ತಾ ಇದ್ದೆ. ಮುಂಚೆ ಕೃಷಿ ತುಂಬಾ ಕಷ್ಟ ಆಗ್ತಾ ಇತ್ತು. ಈ ಮುಳ್ಳು ಗಿಡಗಳನ್ನ ಕಟ್ ಮಾಡ್ಕೊಂಡ್ಬಂದು ಅದ್ಮೇಲೆ ಕಲ್ಲಿಟ್ಟು ಒಂದು 2-3 ತಿಂಗಳು ಮುಂಚೆನೆ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು. ನಾವು ಬಟನ್ ಹಾಕ್ಬೇಕಂದ್ರೆ 2-3 ತಿಂಗಳು ಮುಂಚೆನೆ ಮಾಡಬೇಕಾಗಿತ್ತು. ಈಗ ಆ ಥರ ಇಲ್ಲ. ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ಬೀನ್ಸ್ಗೆ ಮಾಡಿರೋ ಸ್ಟ್ರಕ್ಚರ್ ಅನ್ಸುತ್ತಲ್ಲ ಸರ್? ಹೌದೌದು, ಬೀನ್ಸ್ ಮಾಡಿರೋ ಸ್ಟ್ರಕ್ಚರ್ ಸೇಮ್ ಅದೇ ಥರನೇ. ಗೂಟ ಹಾಕಿರೋದು, ತೆಂಗು ಸೆಳೆದಿರೋದು, ಟೈನ್ ಎಳೆದಿರೋದೆಲ್ಲ ನಾನು. ಸರ್, ಈ ಬಳ್ಳಿಗಳು ನ್ಯಾಚುರಲ್ ಆಗಿ ಹಬ್ಕೊಂಡು ಹೋಗುತ್ತೆ. ಅದೇ ಹಬ್ಕೊಂಡು ಹೋಗುತ್ತೆ, ನ್ಯಾಚುರಲ್ ಆಗಿ ಅದೇ ಹೊಂದ್ಕೊಂಡು ಅದೇ ಹಬ್ಕೊಂಡು ಹೋಗುತ್ತೆ. ಈ ಬಳ್ಳಿ ಸುತ್ತೋದು ಕಟ್ಟೋದು ಆ ಥರ ಎಲ್ಲ ಏನೂ ಇಲ್ಲ. ಈ ಬೀನ್ಸ್ ಸ್ವಲ್ಪ ಬಿದ್ದೋದ್ರೆ ಅದನ್ನ ಎತ್ತಿ ಕೊಟ್ಟಬೇಕು, ಸುತ್ತಬೇಕು, ಆ ಥರ ಇತ್ತಲ್ಲ. ಇದು ಆ ಥರ ಎಲ್ಲ ಏನಿಲ್ಲ, ಅದಷ್ಟೇ ಹಿಡ್ಕೊಳ್ಳುತ್ತೆ. ಗಾಳಿ ಯಾವ ಕಡೆ ಬೀಸ್ತದೋ ಆ ಕಡೆ ನೋಡಿ ನಾವು ಇದು ಮಾಡಿದ್ರೆ ಸಾಕು, ಅದೇ ಹಬ್ಕೊಳ್ತದೆ. ಸರ್, ಸಿಂಗಲ್ ಕಡ್ಡಿನೇ ಮಾಡಿದ್ರಲ್ಲ? ಹೌದೌದು, ಡಬ್ಬಲ್ ಅವಶ್ಯಕತೆ ಏನಿಲ್ಲ. ಕಡ್ಡಿ ಗಟ್ಟಿ ಇದ್ದರೆ ಸಿಂಗಲ್ ಕಡ್ಡಿನೇ ಸಾಕು, ಡಬ್ಬಲ್ ಏನು ಅವಶ್ಯಕತೆನೇ ಇಲ್ಲ. ನಮ್ಮ ಹತ್ರ ಇದೆ ಅಂದರೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡ್ಕೊಬೋದು ಸರ್. ಆಮೇಲೆ 1 kg ಸರ್ ಎಷ್ಟು ಕೆಜಿ, ಸಾರಿ 1 ಎಕರೆಗೆ ಎಷ್ಟು kg ಬೀಜ ಬೇಕಾಗುತ್ತೆ ನಾಟಿ ಮಾಡೋದಕ್ಕೆ? ಒಂದು 6 kg ಇದ್ರೆ ಸರ್. ಬೆಲೆಗಳು ಸರ್ ಫಾರ್ಮರ್ಸ್ ತಗೊಂಡೋಗಿ? ಸರ್, ಫಾರ್ಮರ್ಸ್ ಒಬ್ಬೊಬ್ರು ಒಂದೊಂದು ಥರ ಮಾರ್ತಾರೆ. 600 ರೂಪಾಯಿಂದ 1200 ರೂಪಾಯಿವರೆಗೂ ಮಾರೋರವ್ರೆ. ಈಗ ಹೊಸ ಫಾರ್ಮಿಂಗ್ ಏನಾದರೂ ಕೃಷಿ ಮಾಡ್ಬೇಕಂದ್ರೆ ನೀವು ಬೀಜ ಕೊಡೋ ಚಾನ್ಸ್ ಏನಾಗಿದೆ ಸರ್? ಕಳಿಸ್ಬೇಕಾದ್ರೆ? ಯಾಕೆಂದರೆ ಆಯ್ತು ಕಳಿಸ್ತಾರೆ, ಅವ್ರ ಮುಖಾಂತರ ನೀವು ಪಾರ್ಸೆಲ್ ಬೇಕಾದ್ರೆ ಕಳಿಸ್ಬೋದು. ಅವ್ರು ಏನು ಚಾರ್ಜಸ್ ಇದೆ ಅದೆಲ್ಲ ಎಕ್ಸ್ಟ್ರಾ ತಗೊಂಡು, ಆ ಥರ ಅನುಕೂಲ ಇದ್ದರೆ ನೀವು ಕಳ್ಸೋದಕ್ಕೆ ರೆಡಿ ಇದ್ದರೆ ಅದನ್ನು ಹೇಳ್ಬೋದು. ಹೌದೌದು, ಯಾರು ಸುಮಾರು ಕಾಲಗಳು ಬಂದೇ ಬರುತ್ತೆ. ಹೌದೌದು, ಯಾರಾದ್ರೂ ಬೇಕಾದ್ರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀರಿ. ಒಬ್ಬರಿಂದ ಒಬ್ಬರು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ಬ್ರೀಡಲ್ಲಿ ಪ್ಯೂರ್ ಬ್ರೀಡ್ ಮಾಡೋಕ್ಕಾಗಲ್ಲ ನಾವು ನಾಟಿಯಲ್ಲಿ. ಒಂದೊಂದು 2 ಕಾಯಿ ಬರುತ್ತೆ, ಒಂದೊಂದು ಲೆಂತ್ ಬರುತ್ತೆ, ಒಂದೊಂದು ಚಿಕ್ಕದು ಬರುತ್ತೆ. ಆ ಥರ ಮಿಕ್ಸಿಂಗ್ ಇರ್ತದೆ. ಸ್ವಲ್ಪ ಒಂದು 25% ಮಿಕ್ಸಿಂಗ್ ಬರ್ತದೆ. ಪ್ಯೂರ್ 100% ಬರಲ್ಲ. ಒಂದು 75% ಕರೆಕ್ಟಾಗಿರ್ತದೆ. ಆ ಥರ ಬೀಜ ಇದಾಗುತ್ತೆ. ಆಮೇಲೆ ಸರ್, ಇನ್ನೊಂದು ನಾನು ಇವಾಗ ಒಂದು ಕ್ವಶನ್ ಕೇಳ್ಬಿಟ್ಟು ನಿಮ್ಮ ಅನುಭವ ಎಲ್ಲ ಹೇಳ್ಬಿಡಿ. ಯಾಕಂದ್ರೆ ಸುಮಾರು ಜನ ಫಾರ್ಮರ್ಸ್ ವ್ಯೂವರ್ಸ್ ನಮ್ಗೆ ಕೇಳ್ತಾರೆ. ಫಸ್ಟ್ ಅವ್ರು ಮಾತಾಡಕ್ ಬಿಡಿ, ನಿಮ್ಮ ಕ್ವಶನ್ಗಳೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕ್ವಶನ್ ಮಾಡಿದ್ರೆ ಆನ್ಸರ್ ಮಾಡೋಕ್ಕಾಗಲ್ಲ. ರೋಗದ ವಿಚಾರದಲ್ಲಿ ಬಂದ್ರೆ ಸರ್, ಏನೇನು ರೋಗ ಬರುತ್ತೆ, ನೀವು ಏನೇನು ಔಷಧಿ ಹೊಡೆದ್ರೆ ಅದು ಅನುಭವ ಹೇಳ್ಬಿಡಿ ಸರ್. ಇದಕ್ಕೆ ಗೆರೆ ಹುಳು ಅಂತ ಬೀಳುತ್ತೆ ಜಾಸ್ತಿ, ಲಿಪ್ ಮೈನರ್. ಅದಕ್ಕೆ ಔಷಧಿ ಹೊಡ್ಕೊಂಡ್ರೆ ಆಯಿತು. ಅದು ಬಿಟ್ಟರೆ ಇನ್ನು ಬಬ್ಬೆ ರೋಗ ಅಂತೇಳಿ ಈ ಎಣ್ಣೆಲೆ ಥರ ಬರೋದು. ಈಗ ನಾವು ನೋಡ್ತಾ ಇದ್ದೀವಲ್ಲ ಸರ್, ಬುಡದಲ್ಲಿ ಅದು ರೋಗನ ಅಥವಾ ವಯಸ್ಸಾಗಿರೋ ಎಲೆನೂ ಸರ್? ಅದಕ್ಕೆ ವಯಸ್ಸು ಆಗೈತೆ, ಹಂಗಾಗಿ. ಮತ್ತು ನೀರು ಇದಕ್ಕೆ ಏನಂದರೆ ನೀರು ನಿಲ್ಲಬಾರ್ದು. ನೀರು ಎಷ್ಟೇ ಬಿಟ್ಲು ಏನಾಗಲ್ಲ, ಬಟ್ ನೀರು ಎಲ್ಲೂ ನಿಲ್ಬಾರ್ದು. ಎಷ್ಟೇ ಮಳೆ ಹೊಡೆದ್ರೆ ಏನಾಗಲ್ಲ. ನೀರೆಲ್ಲೂ ನಿಲ್ದ್ರೆ ಸರಾಗವಾಗಿ ಹೋಗ್ಬೇಕಷ್ಟೇ. ಇಳಿಜಾರು ಪ್ರದೇಶ ಥರ ಮಾಡ್ಕೊಬೇಕು. ಅಂಥ ಇಳಿಜಾರು ಏನು ಬೇಕಾಗಿಲ್ಲ, ಬಟ್ ಎಷ್ಟೇ ಮಳೆ ಬಿದ್ದರೆ ನೀರು ನಿಲ್ಬಾರ್ದು ಅಷ್ಟೇ. ನೀರು ಆಚೆ ಹೋಗ್ತಾ ಇದ್ರೆ ಡೈಲಿ ಮಳೆ ಬೀಳಿ ಇದಕ್ಕೆ ಏನೂ ಆಗಲ್ಲ. ಡೈಲಿ ಮಳೆ ಬಿದ್ದರೆ ಏನೂ ಆಗಲ್ಲ. ಇದಕ್ಕೆ ನೀರು ನಿಲ್ಬಾರ್ದು ಅಷ್ಟೇ ಸರ್. ಆಮೇಲೆ ಇನ್ನೊಂದು ಸರ್, ಮಲ್ಚಿಂಗ್ ಪೇಪರ್ ಹಾಕಿಲ್ವಲ್ಲ, ಇದು ಹಾಕಬಾರ್ದಾ ಅಥವಾ ಹಾಕೋ ಅವಶ್ಯಕತೆ ಇಲ್ಲ ಅಂತ? ಅದು ಮಲ್ಚಿಂಗ್ ಅವಶ್ಯಕತೆನೇ ಇಲ್ಲ. ಹಾಕಿದ್ರೂ ಅದೇ ಏನು ಮಾಡ್ಬೇಕಂದ್ರೆ, ಈ ನಾವೇನಾದ್ರು ನೀರು ಬಿಡೋದೇನಲ್ಲ, ಮಳೆ ಬೀಳ್ತಾ ಇದ್ರೆ ಪರವಾಗಿಲ್ಲ. ನೀರು ಬಿಡೋದೇನು ಲೇಟ್ ಮಾಡಿದ್ರೆ ಮೇಲೆಯಿಂದ ಬಿಸಿ ಹೊಡೆದು ಮತ್ತು ಮಲ್ಚಿಂಗ್ ಏನೋ ಬಿಸಿ ಇದಾಯ್ತು ಅಂದರೆ ಬೇಗ ಹಣ್ಣಲ್ಲಿ ಹತ್ತದೆ ಇದಕ್ಕೆ. ಅದಕ್ಕೆ ಓಪನ್ ಫೀಲ್ಡ್ ಬೆಸ್ಟ್ ಇದಕ್ಕೆ. ಇಳುವರಿ ಸಮಯ ಬಂದಾಗ ಸರ್, ಬೀಜ ನಾಟಿ ಮಾಡಿದ್ಮೇಲೆ ನಿಮ್ಮ ಮೊದಲನೇ ಕೊಯ್ಲು ಸಿಗ್ಬೇಕಂದ್ರೆ ಎಷ್ಟು ದಿನ ತಗೊಳುತ್ತೆ? 50 ದಿವಸಕ್ಕೆ ಬರುತ್ತೆ ಸರ್. ಪ್ರಾರಂಭದ ಕೊಯ್ಲು 50 ದಿವಸ. ಎಷ್ಟು ದಿನ ಇಟ್ಕೋಬೋದು ಸರ್ ಕೊಯ್ಲು ಸ್ಟಾರ್ಟ್ ಆದ್ಮೇಲೆ? ಅದು ರೈತರ ಮೇಲೆ ಡಿಪೆಂಡ್ ಅಪಾನ್ ಸರ್. ಅವರು ಯಾವ ಥರ ಮೇಂಟೆನೆನ್ಸ್ ಮಾಡ್ತಾರೆ. ಈಗ ಕಾಯಿ ಕಿತ್ತಿದ ತಕ್ಷಣ ಸ್ವಲ್ಪ ಅದಕ್ಕೊಂಥರ ನಂಜಾಗ್ದಂಗೆ ಇರುತ್ತೆ. ಅದಕ್ಕೆ ಔಷಧಿ ಸ್ಪ್ರೇ ಮಾಡಬೇಕು. ಎಲ್ಲ ಪೌಡ್ರ್ಗಳೇ ಇನ್ನೇನು ಅದೇ ಬಬ್ಬೆ ರೋಗಕ್ಕೆ ಮತ್ತು ಇದಕ್ಕೆ ಅಂತೇಳಿ ಯಾವಾಗ ಸೆಂಟ್ರಲ್ ಒಂದೊಂದು ಉಳುಕ ಹೊಡ್ಕೊಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಅಂಥ ಓವರ್ ಮೇಂಟೆನೆನ್ಸ್ ಇಲ್ಲ. ಬೆಳೆಗಳ ಬಗ್ಗೆ ಕೇಳಲ್ಲ, ಬೆಳೆಗಳನ್ನ ಯಾವ ರೀತಿ ಮಾಡ್ಬೇಕಂತಲೇ ಕೇಳ್ತೀನಿ. ನಿಮಗೆ ಸರ್, ನಿಮ್ಮ ಅನುಭವದ ಪ್ರಕಾರ ಈ ಹಿಂದೆ ಯಾವಾದ್ರೂ ಬಟಾಣಿ ಬೆಳೆದಿಲ್ಲ? ಇಲ್ಲ ಸರ್, ಇದೇ ನಾವು ಫಸ್ಟ್ ಟೈಮ್ ಬೆಳೀತಾರೆ. ಒಳ್ಳೆ ಬೆಲೆ ಅಂದರೆ ಏನು ರೇಟ್ ಬರುತ್ತೆ ಸರ್ ಇದರಲ್ಲಿ? ಕಡಿಮೆ ಅಂದರೆ ಏನು ರೇಟ್ ಬರುತ್ತೆ ಸರ್? ಕಡಿಮೆ ಅಂದರೆ 100 ರೂಪಾಯಿ ಇರುತ್ತೆ. ಒಳ್ಳೆ ಬೆಲೆ ಅಂದರೆ ಮೊನ್ನೆ ಏಪ್ರಿಲ್ ಮೇ ಎಲ್ಲ 500 ರೂಪಾಯಿ ಗಂಟನೂ ಮಾರೈತೆ. ಅಂದರೆ ಸರ್, ನನ್ನ ಅನಿಸಿಕೆ ಕೇಳಿ ಪಟ್ಟಿರೋ ಪ್ರಕಾರ ಮದುವೆ ಸೀಸನಲ್ಲಿ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಹೌದು. ಮದುವೆ ಸೀಸನ್ ಮತ್ತು ಸಮ್ಮರ್ ಸೀಸನಲ್ಲಿ ಒಳ್ಳೆ ರೇಟ್ ಬರುತ್ತೆ. ಈಗ ಈ ಸಲನೂ ಸ್ವಲ್ಪ ಇರಬೇಕಾಗಿತ್ತು, ಏನನ್ನೋದು ಗೊತ್ತಿಲ್ಲ, ಸ್ವಲ್ಪ ಡೌನ್ ಆಗೈತೆ. ಮೇಯ್ನ್ ಇದರ ಪ್ರಾಬ್ಲಮ್ ಏನಂದರೆ ಲೇಬರು. ತುಂಬ ಯಾರೇ ಮಾಡೋರು ಅಂಥವ್ರು ಫಸ್ಟ್ ಲೇಬರ್ ಸಿಗ್ತಾರೆ ಅಂತ ನೋಡಬೇಕು. ಲೇಬರು ಮೇಯ್ನ್ ಬಿಡಿಸೋದಕ್ಕೆ ಲೇಬರ್ ಬೇಕು ಸರ್. ಈಗ ನಾವು ಲೇಬರ್ ಬೇಕು, ಮತ್ತು ಬೆಂಗಳೂರು ಮಾರ್ಕೆಟೇ ಇದು ಮೇಯ್ನ್ ಸೇಲಿಂಗ್. ಬೆಂಗಳೂರು ಮಾರ್ಕೆಟಲ್ಲಿ ಲೋಕಲ್ ಸೇಲ್ಸ್ ಮಾಡೋಕ್ಕಾಗಲ್ಲ.
ಕಂಪ್ನಿನಲ್ಲಿ ಏನು ಡಿಮ್ಯಾಂಡ್ ಇಲ್ಲ ಸರ್. ಈ ಲೋಕಲಲ್ಲೆಲ್ಲನೂ ಫಾರಮ್ ಬಟಾಣಿ ಕೇಳ್ತಾರೆ. ಯಾಕಂದರೆ ಲೋಕಲಲ್ಲಿ ಇಲ್ಲೆಲ್ಲನೂ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಿರೋದ್ರಿಂದ ಎಲ್ಲನೂ ಕಮ್ಮಿ ರೇಟ್ದೇ ನೋಡ್ತಾರೆ. ಹಾಗಾಗಿ ಈ ನಾಟಿ ಇದು ಫಾರಮ್ ಬಟಾಣಿ ಕಮ್ಮಿ ರೇಟಿಗೆ ಸಿಕ್ಕೋದ್ರಿಂದ ಅದನ್ನೇ ತಗೊಳ್ತಾರೆ. ಟೇಸ್ಟು ಇನ್ನೊಂದು ಏನು ನೋಡೋಕೆ ಹೋಗಲ್ಲ, ಬಟ್ ಅದನ್ನೇ ತಗೊಂತಾರೆ. ಇದೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರೋದಕ್ಕೆ ಇದನ್ನು ಇದು ಮಾಡಲ್ಲ. ಇನ್ನೊಂದು ಕ್ವಶನ್ ನಿಮಗೆ, ಪ್ರಾರಂಭದಿಂದ ನಾವೀಗ ನಮ್ಮ ಹತ್ರ ಏನಿಲ್ಲ ಸರ್, ಕಡ್ಡಿಗಳು ಇಲ್ಲ, ಟೈನು ದಾರ ತಂಗೂಸ್ ಏನಿಲ್ಲ, ನೆಲಕ್ಕೆ ಮಣ್ಣಿಗೆ ಗೊಬ್ಬರ ಹಾಕಿ ಹೊಸದಾಗಿ ಬೆಳೆ ಮಾಡಬೇಕಾದ್ರೆ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸರ್, ಅಂದಾಜು ಹೇಳ್ಬೋದು? 1 ಲಕ್ಷ ಬರುತ್ತೆ ಸರ್. ಎಕ್ಸಾಕ್ಟಾಗಿ 1 ಲಕ್ಷ ಬರುತ್ತೆ. ಲೆಕ್ಕ ತಗೊಂಡು ಟೊಮೊಟೊಗಿಂತ ಸ್ವಲ್ಪ ಬೆಟ್ರ್ ಕಡಿಮೆನೇ ಅನ್ಕೋತೀವಿ ಸರ್. ಟೊಮೊಟೊ 1 ಲಕ್ಷ ಒಂದು ಸಾಲಲ್ಲ, ಇದೆ ಏನಕ್ಕೆ ಬೂಟಗಳಿಗೆ ಸಾಲದಲ್ಲ, 1 ಲಕ್ಷ ಖರ್ಚು ಬರುತ್ತೆ. ಆಮೇಲೆ 100 ರೂಪಾಯಿ ಹೋದ್ರೆ ಸರ್, ಈಗ ಹಾರ್ವೆಸ್ಟ್ಗೆ ನೀವು ಮಾಡೋ ಖರ್ಚಲ್ಲಿ ಬೆಳೆ ಚೆನ್ನಾಗಿ ಮಾಡಿದ್ರೆ ಈ ಹಾಕಿರೋ ಬಂಡವಾಳ ವಾಪಸ್ ಬರೋ ನಿರೀಕ್ಷೆ ಏನಾದ್ರು ಇದೆಯಾ? ಲಾಭ ಇದೆ ಸರ್. ಯಾಕೆ 1 ಲಕ್ಷ ಖರ್ಚು ಮಾಡಿರ್ತೀರ, ಒಂದು 3-3.5 ತಿಂಗಳೊಳಗೆ ಮುಗಿದೋಗುತ್ತೆ. ಒಂದು 3.5 ಲಕ್ಷ ಬಂತು ಅಂತ ಇಟ್ಕೊಂಡ್ರು ಕೂಡ 1 ಲಕ್ಷ ಖರ್ಚಾದರೂ ಕೂಡ 1-2.5 ಲಕ್ಷ ಉಳಿಯುತ್ತೆ. 100 ರೂಪಾಯಿ ಕಡಿಮೆ ಬಜೆಟ್, ಕಡಿಮೆ ಬರ್ತದೆ. ಪರವಾಗಿಲ್ಲ ಸರ್, ಯಾಕಂದರೆ ರೈತರು ಕಷ್ಟಪಟ್ಟು ಮಾಡೋದು ಏನೋ 2 ಕಾಸು ಉಳಿಲಿ ಅಂತ. ಅದಕ್ಕೆ ಮೋಸ ಆಗ್ಬಾರ್ದು. ಹೌದು. ಸರಿ ಸರ್, ಬಟಾಣಿ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಂಡು ಸರ್. ಇಷ್ಟು ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ನಮಸ್ಕಾರ. ನಮಸ್ಕಾರ.